ಎಲ್ಲರಿಗೂ ನಮಸ್ಕಾರ. ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅಂತ ಹೇಳಿ ನೀವು ತಿಳಿಸ್ಕೊಡಿ ಮೇಡಮ್ ಅಂತ ಹೇಳಿ ಕೇಳಿದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಬುಕ್ಸ್ಗಳನ್ನು ಓದೋದ್ರಿಂದ VA ಒಂದು ಎಕ್ಸಾಮನ್ನು ಸುಲಭವಾಗಿ ಕ್ರಾಕ್ ಮಾಡ್ಬೋದು ಅನ್ನೋದನ್ನು ಕ್ವಿಕ್ಕಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಕ್ವಶನ್ಗಳನ್ನು ಕೇಳ್ತಾರೆ. ಹಾಗಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನೀವು 3 ಮ್ಯಾಗ್ಝಿನ್ಗಳನ್ನು ಓದೋದ್ರಿಂದ ಒಳ್ಳೆ ಸ್ಕೋರನ್ನು ಮಾಡಬಹುದು. ಹಾಗಾದರೆ ಬನ್ನಿ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮ್ಯಾಗ್ಝಿನ್ಗಳನ್ನು ಓದಬೇಕು ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಯಾವುದೇ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗೋಕ್ಕೂ ಮುಂಚೆ ಈ 3 ಮ್ಯಾಗ್ಝಿನ್ಗಳನ್ನು ನೀವು ಓದಬೇಕಾಗುತ್ತೆ. ಆ ಮ್ಯಾಗ್ಝಿನ್ಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ಎಲ್ಲರಿಗೂ ಗೊತ್ತಿರುವಂತೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನು. ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನು ಈ ತುಂಬಾ ವರ್ಷಗಳಿಂದ ನಾವು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ತಯಾರಿ ನಡೆಸುವವರು ಓದ್ತಾ ಇದ್ದಾರೆ. ಹಾಗಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕೂಡ ತುಂಬಾ ಒಳ್ಳೆಯ ಹೆಲ್ಪ್ ಆಗುತ್ತೆ ಕರೆಂಟ್ ಅಫೇರ್ಸ್ಗೆ. ನೆಕ್ಸ್ಟು ಟ್ರೆಂಡಿಂಗಲ್ಲಿ ಇರುವಂತಹ ಮ್ಯಾಗ್ಝಿನ್ ಅಂದರೆ ಸ್ಪರ್ಧಾ ಅರಿವು ಅನ್ನೋ ಒಂದು ಮ್ಯಾಗ್ಝಿನು. ಈ ಮ್ಯಾಗ್ಝಿನ್ನಿಂದ ಈ ಹಿಂದೆ ನಡೆದಿರುವಂತಹ ಮೊನ್ನೆ ಏನು PSI ಮತ್ತು PC ಎಕ್ಸಾಮ್ಗಳು ನಡೀತು, ಮತ್ತು CTI ಎಕ್ಸಾಮ್ ಏನು ನಡೀತು, ಆ ಎಕ್ಸಾಮ್ಗಳಲ್ಲಿ ಬಂದಿರುವಂಥ ಹಲವಾರು ಪ್ರಶ್ನೆಗಳು ಈ ಒಂದು ಮ್ಯಾಗ್ಝಿನ್ಗಳಿಂದ ಬಂದಿದ್ದಾವೆ. ಹಾಗಾಗಿ ಇದು ತುಂಬಾ ಒಳ್ಳೆಯ ಮ್ಯಾಗ್ಝಿನ್ ಆಗಿದೆ. ಈ ಒಂದು ಮ್ಯಾಗ್ಝಿನನ್ನು ನಾನು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಯಾರು ಓದ್ತಾ ಇದ್ದೀರಾ ಅವರಿಗೆ ಓದಲಿಕ್ಕೆ ತಿಳಿಸ್ತೀನಿ. ನೆಕ್ಸ್ಟು, ಇಲ್ಲ ಮೇಡಮ್ ನಾವು ವಿಲೇಜ್ ಅಕೌಂಟೆಂಟ್ ಜೊತೆಗೆ PSI ಮತ್ತು KS PDOಗೆ ಪ್ರಿಪೇರ್ ಆಗ್ತಿದ್ದೀವಿ, ಅದಕ್ಕೆ ಒಳ್ಳೆ ಮ್ಯಾಗ್ಝಿನನ್ನು ತಿಳಿಸ್ಕೊಡಿ ಅಂತಂದರೆ ಅನನ್ಯ ಸಾಧನ ಅಂಥೇಳಿ ಇದು ತುಂಬಾ ಚೆನ್ನಾಗಿದೆ. ವಿಷಯಗಳು ಕೂಡ ತುಂಬಾ ಡೆಪ್ತಾಗಿ ತಿಳಿಸ್ಕೊಟ್ಟಿದ್ದಾರೆ. KS ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಮತ್ತು ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಅನನ್ಯ ಸಾಧನ, ಈ 3 ಮ್ಯಾಗ್ಝಿನ್ಗಳನ್ನು ನಿಮಗೆ ಓದಲಿಕ್ಕೆ ನಾನು ಸಲಹೆ ನೀಡ್ತೀನಿ. ಇದ್ರ ಜೊತೆಗೆ ನೀವು ಪ್ರಜಾವಾಣಿ ಪೇಪರನ್ನು ಕೂಡ ಡೈಲಿ ಓದಬೇಕಾಗುತ್ತೆ. ನೆಕ್ಸ್ಟು, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳಿಗೆ ಬಂತು ಅಂತಂದರೆ ಆಲ್ಮೋಸ್ಟ್ ನೀವು 5ರಿಂದ 10ನೇ ತರಗತಿವರೆಗೆ ಇರುವಂತಹ ಬೇಸಿಕ್ಸ್ ಬುಕ್ಸು ಮತ್ತು ಫಸ್ಟ್ PUC, ಸೆಕೆಂಡ್ PUCಯಲ್ಲಿ ಇರುವಂತಹ ಜಿಯೋಗ್ರಫಿ, ಹಿಸ್ಟರಿ, ಎಕನಾಮಿಕ್ಸ್ ಬುಕ್ಸ್ಗಳನ್ನು ನೀವು ಆಲ್ಮೋಸ್ಟ್ ತರೋ ಆಗಿ 2ರಿಂದ 3 ಬಾರಿ ಆದರೂ ರಿವಿಷನ್ ಮಾಡಿರಲೇಬೇಕು. ಆಲ್ಮೋಸ್ಟು 5ರಿಂದ 10ನೇ ತರಗತಿವರೆಗೂ ಇರುವಂತಹ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಜಿಯೋಗ್ರಫಿ, IC, ಎಕನಾಮಿಕ್ಸು ಮತ್ತು ಹಿಸ್ಟರಿ ಇವು 4 ಸಬ್ಜೆಕ್ಟ್ಗಳು ಕೂಡ ಕವರ್ ಆಗೋದ್ರಿಂದ ನೀವು 5ರಿಂದ 10ನೇ ತರಗತಿವರೆಗೂ ಇರುವಂತಹ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು 5ರಿಂದ 10ನೇ ತರಗತಿವರೆಗೂ ಇರುವಂತಹ ವಿಜ್ಞಾನ ಟೆಕ್ಸ್ಟ್ ಬುಕ್ಗಳನ್ನು ಓದೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ಓದಲಿಕ್ಕೆ ಕಷ್ಟ ಅನ್ನಿಸ್ಬೋದು, ಯಾಕಂದರೆ ಅದರಲ್ಲಿ ಚಟುವಟಿಕೆ ಮತ್ತು ಪ್ರಯೋಗ ಅವು ಆ ಥರ ಎಲ್ಲ ಕೊಟ್ಟು ಟ್ವಿಸ್ಟ್ ಮಾಡಿರೋದ್ರಿಂದ ಓದಲಿಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾರೆಲ್ಲ ಓದಿರ್ತೀರೋ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವೆಲ್ಲ ಮುಗಿಸಿ ನಾನು 1-2 ಬಾರಿ ರಿವಿಷನ್ ಮಾಡಿದ್ದೀನಿ, ನೆಕ್ಸ್ಟ್ ಆ ಥರ ಬುಕ್ ನೋಡಬೇಕು ಅಂತ ಅಂದರೆ ಮಾತ್ರ ಆ ಥರ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು. ಮೊದಲನೇದಾಗಿ ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಸಿಕ್ಸ್ ಬುಕ್ಸ್ಗಳನ್ನು ತುಂಬಾ ಚೆನ್ನಾಗಿ ಓದ್ಕೊಳ್ಳಿ, ಆನಂತರ ನೀವು ಆ ಥರ ಬುಕ್ಸ್ಗಳನ್ನು ಹಿಡ್ಕೊಳ್ಳಿ. ಹಾಗಾದರೆ ಬನ್ನಿ, ಆ ಥರ ಬುಕ್ಸ್ಗಳನ್ನು ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆ ಥರ ಬುಕ್ಕು ಅಂತಂದರೆ ಸದಾಶಿವ ಅಂಥೇಳಿ ಒಂದು ಬುಕ್ಸ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಸದಾಶಿವ ಬಿಟ್ಟರೆ ಅದು ತುಂಬಾ ಇನ್ಡೆಪ್ತ್ ಆಗಿದೆ, ನಮಗೆ ಓದೋಕ್ಕಾಗಲ್ಲ ಅಂತಂದರೆ ಅದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದು. ಇಲ್ಲ ಇನ್ನೂ ಹೆಚ್ಚಿನ ಒಂದು ಜಾಬ್ಗಳಿಗೆ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ KS ಆಗಿರ್ಬೋದು, PSI ಆಗಿರ್ಬೋದು, PDOಗೆ ಓದ್ತಾ ಇದ್ದರೆ ನೀವು ಸದಾಶಿವ ಬುಕ್ಸನ್ನೇ ಓದೋದು ತುಂಬ ಒಳ್ಳೆಯದು. ಈಗ ಸದ್ಯಕ್ಕೆ ನಿಮಗೆ ತುಂಬ ಸರಳವಾಗಿ ಅರ್ಥ ಆಗಬೇಕು ಅಂತಂದರೆ ಹಿಸ್ಟ್ರಿಗೆ ಅರ್ಚನಾ MS ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಈ ಬುಕ್ಸು. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ 3 ವಿಭಾಗಗಳಲ್ಲೂ ಕೂಡ ಇದೆ. ಪ್ರಾಚೀನ, ಮಧ್ಯ ಮತ್ತು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸರಳವಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಸುಲಭವಾಗಿ ಹಿಸ್ಟ್ರಿ ಅರ್ಥ ಆಗೋ ರೀತಿಲಿ ಇವರು ಬರೆದಿದ್ದಾರೆ. ಈ ಒಂದು ಬುಕ್ಸನ್ನು ನಿಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ರೆಫರ್ ಮಾಡ್ತೀನಿ. ನೆಕ್ಸ್ಟು, ಅವರು ಪಠ್ಯಕ್ರಮದಲ್ಲಿ ಏನು ಕೊಟ್ಟಿದ್ದಾರೆ, ಸಿಲೆಬಸ್, ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಂತೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಭಾರತದ ಇತಿಹಾಸ ಅಂತ ಬಂದರೆ ನೀವು ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅಂಥೇಳಿ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಅಂಥೇಳಿ ಇದೆ. ಈ ಬುಕ್ಸನ್ನು ನೀವು ರೆಫರ್ ಮಾಡಿದರೆ ಸಾಕು, ಅವರು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಆಲ್ಮೋಸ್ಟ್ 100ಗೆ 100% ಆನ್ಸರನ್ನು ಮಾಡಿಬರ್ತೀರ. ಅಷ್ಟು ಚೆನ್ನಾಗಿದೆ ಈ ಬುಕ್ಸು. ಈ ಬುಕ್ಸನ್ನು ನೀವು ಓದೋದನ್ನು ಮಾತ್ರ ಮರಿಲೇಬೇಡಿ. ತುಂಬ ಇನ್ಡೆಪ್ತಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಬೇಗ ಕಠಿಣ ಅನಿಸುತ್ತೆ, ಆದರೂ ಪರವಾಗಿಲ್ಲ, 1ರಿಂದ 2 ಬಾರಿ ಈ ಒಂದು ಬುಕ್ಸನ್ನು ನೀವು ಓದಲೇಬೇಕಾಗುತ್ತೆ. ನೆಕ್ಸ್ಟು, ICಗೆ ಸಂಬಂಧಪಟ್ಟಂತೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಇಂಗ್ಲೀಷ್ನಲ್ಲಿ ಲಕ್ಷ್ಮೀಕಾಂತ್ ಬುಕ್ಸನ್ನು ಎಲ್ಲರೂ ಹೇಗೆ ತಿಳ್ಕೊಂಡಿದ್ದೀರೋ ಹಾಗೆ ಕನ್ನಡದಲ್ಲಿ ICಗೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ಸಂಬಂಧಪಟ್ಟ ಬುಕ್ಸು ಅಂತಂದರೆ PS ಗಂಗಾಧರ್ ಸರ್ ಅವ್ರದ್ದು. ಈ ಒಂದು ಬುಕ್ಸನ್ನು ನೀವು ಓದಿದರೆ ಸಾಕು, ಆಲ್ಮೋಸ್ಟ್ ICಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಆರಾಮಾಗಿ ಆನ್ಸರನ್ನು ಮಾಡಬಹುದು.
ಇದ್ರ ಜೊತೆಗೆ ನೀವು ಆಲ್ಮೋಸ್ಟ್ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದಿರುವಂತಹ ಒಂದು ಕ್ವಶನ್ಗಳನ್ನು ನೀವು ಈಸಿಯಾಗಿ ರಿವಿಷನ್ ಮಾಡಬೇಕು ಅಂತಂದರೆ ಹುಸೇನಪ್ಪ ನಾಯಕ ಅಂಥೇಳಿ PSI ಸರ್ ಇದ್ದಾರೆ. ಇವರು ಬರೆದಂತಹ ಭಾರತದ ಸಂವಿಧಾನದ ಬುಕ್ ಅಂತ ಇದೆ, ಭಾರತ ಸಂವಿಧಾನ ಅಂತ ಇದೆ. ಈ ಬುಕ್ಸಲ್ಲಿ ಅವರು ಈ ಹಿಂದೆ ಬರೆದಿರೋ ನಡೆಸಿರುವಂಥ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಎಲ್ಲ ICಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ತುಂಬ ವಿವರಣಾತ್ಮಕವಾಗಿ ಬಿಡಿಸಿ ತಿಳಿಸಿದ್ದಾರೆ. ಈ ಒಂದು ಬುಕ್ಸನ್ನು ನೀವು IC ಆಲ್ಮೋಸ್ಟ್ ಮುಗಿಸಿದ್ದೀನಿ ಅಂದ ಮೇಲೆ ರಿವಿಷನ್ ಮಾಡಿದರೆ ಬೆಟರು. ನೆಕ್ಸ್ಟು ಎಕನಾಮಿಕ್ಸ್ಗೆ ಬರೋದಾದರೆ ಗರಣಿ N ಕೃಷ್ಣಮೂರ್ತಿ ಅನ್ನೋ ಒಂದು ಬುಕ್ಸ್ ಇದೆ. ಈ ಬುಕ್ಸನ್ನು ನಾನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ಇದು ಕೂಡ ಸದಾಶಿವ ಬುಕ್ಸ್ ಹಿಸ್ಟ್ರಿಗೆ ಹೇಗೋ, IC ಬುಕ್ಸು PS ಗಂಗಾಧರ್ ಸರ್ ಬುಕ್ಸ್ ಹೇಗೋ ಹಾಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಬುಕ್ಸನ್ನು ನಾವು ಓದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಸ್ಕೋರನ್ನು ಮಾಡಬಹುದು. ನೆಕ್ಸ್ಟು ಒಂದು ಜಿಯೋಗ್ರಫಿಗೆ ಬಂತು ಅಂದರೆ ರಂಗನಾಥ್ ಸರ್ ಬುಕ್ಸನ್ನು ನಾನು ನಿಮಗೆ ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ರಂಗನಾಥ್ ಸರ್ ಬುಕ್ಸ್ ಬಿಟ್ಟರೆ ಶರಣಯ್ಯ ಭಂಡಾರಿ ಮಠ್ ಸರ್ ಅಂತೇಳಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಬಿಟ್ಟರೆ ಫಸ್ಟ್ PUC ಸೆಕೆಂಡ್ PUC ಬುಕ್ಸನ್ನು ಈಗಾಗಲೇ ಹೇಳಿದ್ದೀನಿ. ಆಮೇಲೆ ಭಾರತದ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತದ ಜಿಯೋಗ್ರಫಿ ಅಂತ ಹೇಳಿಕೊಟ್ಟಿದ್ದಾರೆ. ಅಂದರೆ ನಾವು ಆಲ್ಮೋಸ್ಟ್ ಕರ್ನಾಟಕದ ಜಿಯೋಗ್ರಫಿಗೆ ತುಂಬಾ ಮಹತ್ವವನ್ನು ನೀಡಬೇಕಾಗುತ್ತೆ. ಹಾಗಾಗಿ ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಬುಕ್ಸು ಯಾವುದು ಅಂತಂದರೆ P ಮಲ್ಲಪ್ಪ ಅಂಥೇಳಿ ಇದೆ. ಒಂದು ನಿಮಿಷ. P ಮಲ್ಲಪ್ಪ ಸರ್ ಬರೆದಿರುವಂತಹ ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಹಳೆಯ ಅಡಿಷನು, ತುಂಬಾ ಹಳೆಯದು. ಈ ಒಂದು ಬುಕ್ಸ್ನ ಒಂದು ರೇಟ್ ಎಷ್ಟಿದೆ ಅಂತಂದರೆ 160 ರೂಪೀಸ್ ಇದೆ. ಇದು 2009ರಲ್ಲಿ ನಾನು ತಗೊಂಡಿರೋವಂಥದ್ದು. ಹಾಗಾಗಿ ಈ ಹೊಸ ಅಡಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಗಡೀಲಿ ಸಿಕ್ಕರೆ ನೀವು ಬುಕ್ ಸ್ಟಾಲಲ್ಲಿ ಕೇಳಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಜಿಯೋಗ್ರಫಿ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿಯೋಗ್ರಫಿಗೆ, ಅದರಲ್ಲೂ ಕರ್ನಾಟಕ ಜಿಯೋಗ್ರಫಿಗೆ ಈ ಬುಕ್ಸನ್ನು ನಾನು ನಿಮಗೆ ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ನೆಕ್ಸ್ಟು ಸೈನ್ಸಿಗೆ ಸಂಬಂಧಪಟ್ಟಂಥ ಬುಕ್ಸು ಅಂತಂದರೆ ನೀವು ಆಲ್ಮೋಸ್ಟ್ 4G ಸೈನ್ಸ್ ಅಂತ ಏನಿದೆ, ಈ ಒಂದು ಬುಕ್ಸನ್ನು, ಇದು PSI ಮತ್ತು PC ಅಂತ ಇದೆ. ಬಟ್ 4G ಸೈನ್ಸ್ ಅಂತೇಳಿ ಇನ್ನೂ ಒಂದು ಚೆನ್ನಾಗಿರೋ ಬುಕ್ಸ್ ಬರುತ್ತೆ. ಅದರ ಒಂದು ನೇಮ್ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ 4G ಸೈನ್ಸ್ ಅಂತ ಕೇಳಿದರೆ ಸಿಗುತ್ತೆ ಬುಕ್ ಸ್ಟಾಲ್ಗಳಲ್ಲಿ. ಆ ಒಂದು ಬುಕ್ಸಲ್ಲಿ ಆಲ್ಮೋಸ್ಟ್ ಸೈನ್ಸಿಗೆ ಸಂಬಂಧಪಟ್ಟ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ಗಳು ಹುಡುಕಿದರೆ ಸಿಗುತ್ತೆ. ಹಾಗಾಗಿ ಸೈನ್ಸ್ಗೆ 4G ಸೈನ್ಸ್ ಅನ್ನೋ ಒಂದು ಬುಕ್ಸನ್ನು ನಾನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನಮಗೆ ಆಲ್ಮೋಸ್ಟ್ ಸರಳವಾಗಿ ತಿಳಿಬೇಕು, ಇಂಡೆಪ್ತಾಗಿ ತಿಳಿಬೇಕು ಅಂತಂದರೆ ಶ್ರೀಶೈಲ್ MS ತೇಲಿ ಅಥವಾ ಶ್ರೀಶೈಲ್ S ತೇಲಿ ಅಂಥೇಳಿ, ಇವರು ಕೂಡ ಸಾಮಾನ್ಯ ವಿಜ್ಞಾನ ಅಂಥೇಳಿ ಬುಕ್ಸ್ ಬರೆದಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದು ಬುಕ್ಸನ್ನು ನಾನು ಸೈನ್ಸಿಗೆ ಸಲಹೆ ನೀಡ್ತೀನಿ. ನೆಕ್ಸ್ಟು ಎನ್ವಿರಾನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಸಿಲೆಬಸಲ್ಲಿ. ಹಾಗಾಗಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಬುಕ್ಸು ಅಂತಂದರೆ ವಿನೋದ್ ಕುಮಾರ್ ಚೌಹಾಣ್ ಅಂಥೇಳಿ ಪರಿಸರ ವಿಜ್ಞಾನ ಸ್ಪರ್ಧಾ ಚೈತ್ರ ಒಂದು ಇದರಿಂದ ಈ ಒಂದು ಬುಕ್ಸ್ ಬರೆದಿದ್ದಾರೆ ಅವರು. ಈ ಒಂದು ಬುಕ್ಸನ್ನು ನೀವು ರೆಫರ್ ಮಾಡೋದ್ರಿಂದ ಆಲ್ಮೋಸ್ಟ್ ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳು, GKಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳು, ಅದರಲ್ಲೂ ಪ್ರಚಲಿತವಾಗಿ ಒಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲ ಏನು ಇಶ್ಯೂಸ್ ಆಗಿದ್ದಾವೆ ಅವೆಲ್ಲ ಇಶ್ಯೂಸ್ ಇದರಲ್ಲಿದ್ದಾವೆ. ವನ್ಯಜೀವಿ ಧಾಮಗಳಾಗಿರಬಹುದು, ಅಭಯಾರಣ್ಯಗಳಾಗಿರ್ಬೋದು, ಆಮೇಲೆ ರೆಡ್ ಡಾಟಾ ಬುಕ್ಸಲ್ಲಿ ಇರುವಂತಹ ಪ್ರಾಣಿಗಳಾಗಿರ್ಬೋದು, ಯಾವೆಲ್ಲ ಒಂದು ಎನ್ವಿರಾನ್ಮೆಂಟ್ಗೆ ಬೇಕಾದಂತಹ ವಿಷಯಗಳಿದಾವೋ ಅವೆಲ್ಲ ವಿಷಯಗಳು ಕೂಡ ಈ ಒಂದು ಬುಕ್ಸಲ್ಲಿ ಇದೆ. ಹಾಗಾಗಿ ವಿನೋದ್ ಕುಮಾರ್ ಚೌಹಾಣ್ ಅನ್ನೋ ಈ ಒಂದು ಪರಿಸರ ವಿಜ್ಞಾನ ಅನ್ನೋ ಬುಕ್ಸನ್ನು ನಾನು ಎನ್ವಿರಾನ್ಮೆಂಟ್ ಸೈನ್ಸಿಗೆ ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ನೆಕ್ಸ್ಟು ನೀವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಓದಲೇಬೇಕಾಗುತ್ತೆ. ಹಾಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕರ್ನಾಟಕದ ಜಿಲ್ಲೆಗಳಾಗಿರ್ಬೋದು, ಆ ಜಿಲ್ಲೆಗಳಲ್ಲಿರುವಂತಹ ನದಿಗಳು ಅಥವಾ ಜಿಯೋಗ್ರಫಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಷಯಗಳು ಕೂಡ ಹುಸೇನಪ್ಪ ನಾಯಕ್ ಸರ್ ಬರೆದಿರುವಂತಹ ಈ ಒಂದು ಬುಕ್ಸ್ ಏನಿದೆ, ಭಾರತದಲ್ಲಿರುವಂತಹ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಅಂತ ಇದೆ. ಈ ಒಂದು ಬುಕ್ಸನ್ನು ನೀವು ಓದೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಯಾವುದೇ ಕ್ವಶನ್ಗಳನ್ನು ಕೇಳಿದರೂ ಕೂಡ ಉತ್ತರ ನೀಡಬಹುದು. ನೆಕ್ಸ್ಟು ಕನ್ನಡಕ್ಕೆ ಬಂದರೆ ಯಾವ ಬುಕ್ಸನ್ನು ಓದಬೇಕು ಮೇಡಮ್ ಅಂತೇಳಿ ಕೇಳಿದ್ರಿ. S ಅರಳುಗುಪ್ಪಿ ಸರ್ ಅಂಥೇಳಿ ಇದ್ದಾರೆ. ಇವರು ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂಥೇಳಿ ಈ ಬುಕ್ಸ್ ಇದೆ. ಈ ಬುಕ್ಸನ್ನು ನೀವು ರೆಫರ್ ಮಾಡೋದ್ರಿಂದ ಕನ್ನಡದಲ್ಲಿ ಆಲ್ಮೋಸ್ಟ್ 35ಗೆ ಒಂದು 30 ಮಾರ್ಕ್ಸನ್ನಾದರೂ ನೀವು ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಅರಳುಗುಪ್ಪಿ ಅಂಥೇಳಿ ಈ ಬುಕ್ಸನ್ನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ. ಆಲ್ಮೋಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಗ್ರಾಮರ್ ಬುಕ್ಸ್ಗಳಿದ್ದಾವೆ. ಆ ಬುಕ್ಸ್ಗಳನ್ನು ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ.
ನೆಕ್ಸ್ಟು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಈಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ಹಿಂದೆ ಮಾಹಿತಿ ಸಿಂಧು ಅಂಥೇಳಿ ಬುಕ್ಸನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡ್ತಾಯಿದ್ರು. ಆ ಬುಕ್ಸನ್ನು ನೀವು ರೆಫರ್ ಮಾಡೋದ್ರಿಂದ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಹಾಗೆಯೇ ಯಾವುದೇ ಒಂದು ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡಲಿಕ್ಕೆ ಒಂದು ಬುಕ್ಸನ್ನು ಕೊಟ್ಟಿರ್ತಾರೆ. ಆ ಬುಕ್ಸ್ಗಳನ್ನು ನೀವು ರೆಫರ್ ಮಾಡೋದ್ರಿಂದ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರ ನೀಡಬಹುದು. ಇದಿಷ್ಟು ಕೂಡ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ಸ್ಗಳನ್ನು ಓದಿದರೆ ಹೆಚ್ಚು ಸ್ಕೋರ್ ಮಾಡಬಹುದು ಅನ್ನೋ ಒಂದು ಕುರಿತಾದ ವಿಡಿಯೋ ಆಗಿತ್ತು. ಇದರಲ್ಲಿ ನಾನು ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್, PDO ಮತ್ತು ಇನ್ನೂ ಉಳಿದಂತಹ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಮಾಡೋ ಶೇರ್, ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬರಿಂದ ನಮಗೂ ಕೂಡ ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೋಡೋದ್ರ ಜೊತೆಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ. ನಮಸ್ಕಾರ.